ರಾಮ ಹುಟ್ಟಿದ ನಾಡು ಅಯೋಧ್ಯೆಯಲ್ಲಿ ರಾಮ ಮೆಟ್ಟಿದ ನಾಡು ರಾಮೇನಕೊಪ್ಪದ ಅಮೃತ್ ನೋನಿ ಗಿಡ ನೆಡುವ ಮೂಲಕ ಭಾರತದ ಹೆಮ್ಮೆಯ ಆಯುರ್ವೇದ ಸಂಸ್ಥೆ ಅಮೃತ್ ನೋನಿ ಹೊಸ ಸಾಂಸ್ಕೃತಿಕ ಪರಿವರ್ತನೆಗೆ ಮುನ್ನುಡಿ ಬರೆದಿದೆ. ವ್ಯಾಲ್ಯೂ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಮೃತ್ ನೋನಿ ಸಂಸ್ಥೆಯು ಆಯುಷ್ಮನ್ ಮತ್ತು ಏಕ್ ಪೇಡ್ ಮಾ ಕೆ ನಾಮ್ ಕಾರ್ಯಕ್ರಮದ ಅಡಿಯಲ್ಲಿ ಅಯೋಧ್ಯೆಯ ಮುಖ್ಯ ಅರಣ್ಯಾಧಿಕಾರಿ ಶ್ರೀ ಪ್ರಣವ್ ಜೈನ್ ಐಎಫ್ಎಸ್ ಅವರ ಮಾರ್ಗದರ್ಶನದಲ್ಲಿ ನೋನಿ ಮೊರಿಂಡಾ ಸಿಟ್ರಿಫೋಲಿಯಾ ಗಿಡವನ್ನು ಅಯೋಧ್ಯೆಯ TLM ಸಂಸ್ಥೆ ಮಸೌದನಲ್ಲಿ ನಡೆಸಲಾಗಿದೆ. ನೋನಿ ಗಿಡವು ರಾಮಾಯಣ ಮತ್ತು ವೇದ ಕಾಲದಿಂದ ಇದೆ. ಆದರೆ ಈ ನೋನಿ ಗಿಡವನ್ನು ನಮಗೆಲ್ಲ ಪರಿಚಯಿಸಿ ಅದರ ಪ್ರಯೋಜನಗಳನ್ನು ಜಗತ್ತಿಗೆ ಸಾರಿದ್ದು ಅಮೃತ್ ನೋನಿ ಸಂಸ್ಥೆ. ಈ ಸಂಸ್ಥೆ ಮೂಲಕ ಪ್ರತಿ ಮನೆಗೂ ನೋನಿ ಗಿಡಗಳನ್ನು ತಲುಪಿಸಲಾಗಿದೆ. ಹನುಮ ನಾಡಿನವರಾದ ನಾವು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನೋನಿ ಗಿಡಗಳನ್ನು ನೆಡುವ ಮೂಲಕ ಹೊಸ ಮನ್ವಂತರಕ್ಕೆ ಮುನ್ನುಡಿ ಬರೆದಿದ್ದೇವೆ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ತೇಜಸ್ವಿನಿ ಅನಂತಕುಮಾರ್ ಸಂತಸ ವ್ಯಕ್ತಪಡಿಸಿದರು. ಅದು ಇವತ್ತು ರಾಮ ಹುಟ್ಟಿದ ನಾಡು ಮನೆ ಮನೆಗೂ ತಲುಪುವಂತೆ ಮಾಡಿದ್ದಾರೆ. ಹೀಗಾಗಿ ಗಿಡನೂ ಪ್ರತಿ ಊರಿಗೆ ತಲುಪಬೇಕು ಅನ್ನುವಂಥ ಇಚ್ಛೆಯೊಂದಿಗೆ ಅಯೋಧ್ಯೆಯಲ್ಲಿ ಮೊದಲ ಗಿಡವನ್ನು ಹಾಕಿ ಈ ಸಸ್ಯಾಗ್ರಹದ ಅಡಿಯಲ್ಲಿ ಅದಮ್ಯ ಚೇತನ ಸಂಸ್ಥೆ ಮತ್ತು ಇತರ ಸಂಸ್ಥೆಗಳು ಸೇರಿ ಇವತ್ತು ನೋನಿ ಗಿಡವನ್ನು ಸೀತಾ ಅಶೋಕ ಗಿಡಗಳ ಜೊತೆಗೆ ನೋನಿ ಗಿಡವನ್ನು ನೆಟ್ಟಿದ್ದೇವೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತು ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ಹನುಮಂತನ ಜನ್ಮಸ್ಥಾನದಿಂದ ಕರ್ನಾಟಕದ